ದರ್ಶನ್ 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 ಸದ್ಯ ಎಲ್ಲ ಕಡೆ ಡೆವಿಲ್ ದರ್ಶನ್ ದೇ ಸುದ್ದಿ. ಹೌದು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಸೇರಿರುವ ನಟ ದರ್ಶನ್ ಅವರ ಸಮಸ್ಯೆ ಇನ್ನಷ್ಟು ಬಿಗಿಯಾಗಿದೆ. ದರ್ಶನ್ ಮನೆಯಲ್ಲಿ ಪತ್ತೆಯಾದ 82 ಲಕ್ಷ ನಗದು ಹಣದ ಬಗ್ಗೆ ಈಗ ಐಟಿ ಇಲಾಖೆ ತನಿಖೆ ಆರಂಭಿಸಿದ್ದು, 52ನೇ ಸಿಸಿಎಚ್ ಕೋರ್ಟ್ ಹಣವನ್ನ ಆದಾಯ ತೆರಿಗೆ ಇಲಾಖೆಯ ವಶದಲ್ಲಿ ಇರಲಿ ಎಂದು ಆದೇಶವನ್ನ ನೀಡಿದೆ. ಈ ಒಂದು ಕೋರ್ಟ್ ಆದೇಶ ದರ್ಶನ್ಗೆ ಮತ್ತೊಂದು ದೊಡ್ಡ ಶಾಕ್ ಆಗಿದೆ. ರೇಣುಕಾಸ್ವಾಮಿ ಪ್ರಕರಣದ ತನಿಖೆಯ ವೇಳೆ ಕಾಮಾಕ್ಷಿಪಾಳ್ಯ ಪೊಲೀಸರು ದರ್ಶನ್ ಮನೆ ಮತ್ತು ಅವರ ಸ್ನೇಹಿತ ಪ್ರದೋಷ್ ಮನೆ ಮೇಲೆ ದಾಳಿ ನಡೆಸಿ 82 ಲಕ್ಷ ನಗದು ಹಣವನ್ನ ವಶಪಡಿಸಿಕೊಂಡಿದ್ರು. ನಂತರ ಆ ಹಣವನ್ನ ಆದಾಯ ತೆರಿಗೆ ಇಲಾಖೆಗೆ ಹಸ್ತಾಂತರಿಸಲಾಯಿತು. ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆ ವೇಳೆ ದರ್ಶನ್ 2 ವಿವಿಧ ಹೇಳಿಕೆಯನ್ನ ನೀಡಿದ್ದಾರೆಂಬ ಆರೋಪ ಕೇಳಿ ಬಂದಿದೆ. ಹಾಗಾದ್ರೆ ದರ್ಶನ್ ಹೇಳಿದ್ದೇನು ನೋಡೋಣ ಬನ್ನಿ. ರೇಣುಕಾಸ್ವಾಮಿ ಕೊಲೆ ಆದ ಕೆಲ ದಿನಗಳ ಬಳಿಕ ದರ್ಶನ್ ಅವರ ಕೈವಾಡ ಇದೆ ಅಂತ ಚರ್ಚೆಗಳು ಶುರುವಾಗಿತ್ತು. ಆ ಅನುಮಾನದತ್ತ ಮುಖ ಮಾಡಿದ ಪೊಲೀಸರಿಗೆ ದರ್ಶನ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ರು. ದರ್ಶನ್ ಮತ್ತು ಅವರ ಗ್ಯಾಂಗ್ ನ ತಕ್ಷಣವೇ ಅರೆಸ್ಟ್ ಮಾಡಲಾಯಿತು. ಬಳಿಕ ದರ್ಶನ್ ಹಾಗೂ ಪ್ರದೋಷ್ ಅವರ ಮನೆಯನ್ನ ಚೆಕ್ ಮಾಡಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ 82 ಲಕ್ಷ ನಗದು ಹಣ ಸಿಕ್ಕಿರುತ್ತೆ. ಇಷ್ಟೊಂದು ಹಣ ಮನೆಯಲ್ಲಿ ದಾಖಲೆ ಇಲ್ಲದೆ ಹೇಗಿತ್ತು ಎಂಬುದನ್ನ ಐಟಿ ಅಧಿಕಾರಿಗಳು ದರ್ಶನ್ಗೆ ಕೇಳಿದ್ದಾರೆ. ಆಗ 2 ದ್ವಂದ್ವ ಉತ್ತರಗಳನ್ನ ಕೊಟ್ಟಿದ್ದಾರೆ. ಐಟಿ ವಿಚಾರಣೆಯಲ್ಲಿ ದರ್ಶನ್ ಮನೆಯಲ್ಲಿದ್ದ 82 ಲಕ್ಷದ ಹಣದ ಬಗ್ಗೆ ಮಾತನಾಡಿದ್ದಾರಂತೆ. ನಾನು 3 ವರ್ಷಗಳಿಂದ ಕೃಷಿ ಮಾಡ್ತಿದ್ದೆ. ಕೃಷಿಯಿಂದ ನನಗೆ ಲಾಭವಾಗಿದೆ. ನನ್ನ ಬಳಿ ಇರುವ ಪ್ರಾಣಿಗಳನ್ನ ಮಾರಾಟ ಮಾಡಿದ್ದೆ. ಅದರಿಂದ ಹಣ ಬಂದಿದೆ. ನನ್ನ ಹುಟ್ಟು ಹಬ್ಬಕ್ಕೆ ಅಭಿಮಾನಿಗಳು ಹಣ ಕೊಟ್ಟಿದ್ರು. ಆ ಹಣವನ್ನೇ ಮನೆಯಲ್ಲಿಟ್ಟಿದ್ದೆ ಅಂತ ಅಂದಿದ್ದಾರೆ. ಆದ್ರೆ ಅಧಿಕಾರಿಗಳು ಕೇಳಿದಾಗ ಈ ಹಣಕ್ಕೆ ಸಂಬಂಧಿಸಿದ ಯಾವುದೇ ದಾಖಲೆಯನ್ನ ದರ್ಶನ್ ಕೊಡ್ಲಾಗ್ಲಿಲ್ಲ. ಹೀಗಾಗಿ ಕೋರ್ಟ್ಗೆ ದರ್ಶನ್ ಇನ್ನೊಂದು ಶಾಕ್ ಕೊಟ್ಟಿದ್ದಾರೆ. ಕೋರ್ಟ್ಗೆ ಶಾಕ್ ಕೊಟ್ರೆ ಕೋರ್ಟ್ ವಾಪಸ್ ಸುಮ್ಮನೆ ಇರತ್ತಾ? ಇಲ್ಲ ತಾನೆ. ಹಾಗಾಗಿ ದರ್ಶನ್ ಅವರಿಗೆ ಕೂಡ ಕೋರ್ಟ್ ಒಂದು ಶಾಕ್ ಕೊಟ್ಟಿದೆ. ಅದೇನಂತ ಹೇಳಿದ್ರೆ, ಐಟಿ ಅಧಿಕಾರಿಗಳ ಹೇಳಿಕೆ ಪ್ರಕಾರ 82 ಲಕ್ಷದ ಮೂಲ ಕುರಿತು ದರ್ಶನ್ ಸ್ಪಷ್ಟ ದಾಖಲೆ ಅಥವಾ ವಿಶ್ವಾಸಾರ್ಹ ವಿವರಣೆ ನೀಡಿಲ್ಲ. ಅದೇ ಸಮಯದಲ್ಲಿ ವಿಚಾರಣೆಯಲ್ಲಿ ನೀಡಿದ ಉತ್ತರಗಳಲ್ಲೂ ಅನುಮಾನ ಕಾಣಿಸಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಸಿಟಿ ಸಿವಿಲ್ ಕೋರ್ಟ್ ನ 64ನೇ ವಿಭಾಗದ ನ್ಯಾಯಾಧೀಶರು 82 ಲಕ್ಷ ನಗದು ಹಣವನ್ನ ಐಟಿ ಇಲಾಖೆಯ ವಶದಲ್ಲಿ ಇರಿಸಬೇಕು ಎಂದು ಆದೇಶವನ್ನ ನೀಡಿದ್ದಾರೆ. ತನಿಖಾ ತಂಡವು ಕೋರ್ಟ್ ನಿರ್ದೇಶನದಂತೆ ಹಣವನ್ನ ಐಟಿಗೆ ಹಸ್ತಾಂತರಿಸಿದೆ. ವಿಚಾರಣೆಯ ವೇಳೆ ದರ್ಶನ್ ಹೀಗೂ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ನನ್ನ ಬಳಿ ಸಿಕ್ಕಿದ್ದ ಹಣಗಳಿಗೆ ಸಂಬಂಧ ದಾಖಲೆಗಳಿಲ್ಲ. ಕೆಲವರಿಂದ ಸಾಲ ಪಡೆದಿದ್ದೆ. ಅದರಿಂದಲೂ ಹಣ ನನ್ನ ಬಳಿ ಇತ್ತು ಎಂದು 2 ಹೇಳಿಕೆ ನೀಡಿದ್ದಾರೆ ಎಂದು ಹೇಳಲಾಗ್ತಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಈಗಾಗಲೇ ಕಾನೂನು ಬಲೆಗೆ ಸಿಲುಕಿ ಒದ್ದಾಡ್ತಿರುವ ದರ್ಶನ್ಗೆ 82 ಲಕ್ಷ ಹಣದ ವಿಚಾರ ಮತ್ತೊಂದು ದೊಡ್ಡ ಸವಾಲಾಗಿದೆ. ಐಟಿ ತನಿಖೆ ಮತ್ತೆ ಮುಂದುವರಿಯಲಿದೆ. ಹಣದ ನಿಜವಾದ ಮೂಲ ಪತ್ತೆ ಮಾಡೋ ತನಕ ತನಿಖೆ ನಿಲ್ಲೋದಿಲ್ಲ. ದ್ವಂದ್ವ ಹೇಳಿಕೆಗಳು ದರ್ಶನ್ ವಿರುದ್ಧವೇ ಪ್ರಶ್ನೆಯನ್ನ ಮಾಡುವಂತೆ ಮಾಡಿದೆ. ಒಟ್ನಲ್ಲಿ ದರ್ಶನ್ ಎದುರಿಸುತ್ತಿರುವ ಕಾನೂನು ಸಂಕಷ್ಟ ದಿನೇ ದಿನೇ ಹೆಚ್ಚಾಗ್ತಿರೋದು ಸ್ಪಷ್ಟವಾಗಿ ಕಾಣ್ತಿದೆ. ನಿಮ್ ಪ್ರಕಾರ ಡೆವಿಲ್ ದರ್ಶನ್ ಅವರಿಗೆ ಯಾವ ರೀತಿಯ ಸಂಕಷ್ಟಗಳು ಮುಂದೆ ಎದುರಾಗಬಹುದು ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ.